ಈಗಾಗಲೇ ಅಧಿವೇಶನದಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಆದಂಥ ಶ್ರೀ ಹರ್ದೀಪ್ ಸಿಂಗ್ ಪುರಿ ಅವರು ಭಾಳ ಸ್ಪಷ್ಟವಾದಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಒಂದು ಸ್ಟೇಟ್ಮೆಂಟನ್ನು ಅವರು ಹೇಳಿದ್ದಾರೆ. ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ಒಂದು ಕೊರತೆ ಆಗದೇ ಇದ್ದಂಗೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪ್ರೊಡಕ್ಷನ್ನು ಕೂಡ ಜಾಸ್ತಿ ಮಾಡೋದಕ್ಕೆ, ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಇವತ್ತು ಅವರು ನಿರ್ಧಾರ ತಗೊಂಡಿರ್ತಕ್ಕಂಥದ್ದು. ಮತ್ತು ಒಂದು ಡೈವರ್ಸಿಫಿಕೇಷನನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಇದಕ್ಕೆ ಹಿಂದೆ ಬರೀ ಒಂದೇ ಒಂದು ಜಾಗದಿಂದ ತಗೋತಾ ಇದ್ವಿ. ಈಗ ಎಲ್ಲರಿಂದನೂ ಕೂಡ LPG ತಗೊಳ್ಳೋದಕ್ಕೆ ಇವತ್ತು ಒಂದು ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ಮುಂದುವರಿತಾ ಇದ್ದೀವಿ. ಇಂಥ ವಿಚಾರಗಳಲ್ಲಿ ರಾಜಕೀಯ ಬೇಕಾಗಿಲ್ಲ. ನಾವು ದೇಶಕ್ಕಾಗಿ ಇದು ಯಾವುದೋ ಒಂದು ನಮ್ಮ ನಿಯಂತ್ರಣದಲ್ಲಿ ಇರದೇ ಇರತಕ್ಕಂಥದ್ದು ಒಂದು ಏನು ಆಗ್ತಾ ಇರುವಂಥದ್ದು ಘಟನೆಯಿಂದ ಭಾರತದ ಒಂದು LPG ಒಂದು ಶಾರ್ಟೇಜ್ ಆಗ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಇವರು ಭಾರತದಲ್ಲಿ ಇರುವಂಥ ಸಮಸ್ಯೆ ನಿಯಂತ್ರಣ ತಗೊಂಡು ಇವತ್ತು ಎಲ್ಲರಿಗೂ ಕೂಡ LPG ಕೊಡುವಂಥದ್ದು ಕೆಲಸ ಆಗ್ತಾ ಇದೆ. ಇದರ ಮೂಲಕ ಬರೀ ಆತಂಕ ಸೃಷ್ಟಿ ಮಾಡೋದಕ್ಕೆ, ತಮ್ಮ ರಾಜಕೀಯ ಲಾಭಕ್ಕೆ ಮಾಡೋದು ಅತ್ಯಂತ ಖಂಡನೀಯ ಒಂದು ಬೆಳವಣಿಗೆ. ನೋಡಿ, ಇದು ಎಲ್ಲ ಬೇಕಾಗಿಲ್ಲದೆ ಇರ್ತಕ್ಕಂಥದ್ದು. ಒಂದು ಎಲೆಕ್ಷನ್ ನೀವು ಗೆಲ್ಲಬೇಕಾಗಿರುವಂಥದ್ದು ತಮ್ಮ ಒಂದು ಏನು ಪ್ರಣಾಳಿಕೆ ಇರ್ಬೋದು, ತಮ್ಮ ಒಂದು ಏನು ಆಶ್ವಾಸನೆಗಳಿರ್ಬೋದು, ಅದರ ಆಧಾರ ಮೇಲೆ ನೀವು ಗೆಲ್ಲಬೇಕಾಗಿದೆ. ನಿಮ್ಮ ಒಂದು ಇಂಥ ವಿವಾದಾತ್ಮಕವಾದಂಥ ಹೇಳಿಕೆ ಸಮಾಜವನ್ನು ವಿಭಜನೆ ಮಾಡೋ ಮೂಲಕ ನೀವು ಒಂದು ಎಲೆಕ್ಷನ್ನು ಅಥವಾ ರಾಜಕೀಯ ಲಾಭಕ್ಕಾಗಿ ಇದನ್ನ ಮಾಡಬಾರ್ದು.